ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾವು ಭಾರತದ ಪ್ರಮುಖ ಸಮಾಜ ಸುಧಾರಕರ ಬಗ್ಗೆ ಸಂಪೂರ್ಣವಾಗಿ ಸೂಪರ್ ಟ್ರಿಕ್ ಮುಖಾಂತರ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಂಬ್ರಿ. ಇದ್ರ ಮೇಲೆ PC ಮತ್ತು PSIಗೆ 1 ಮಾರ್ಕ್ಸ್ ಇರುತ್ತೆ ನೋಡ್ರಿ. ಓಕೆನಾ, ಸ್ವಲ್ಪ ಲಕ್ಷ್ಯ ಇರಲಿ. ಓಕೆ, ಫಸ್ಟ್ ನೋಡ್ರಿ, ಬ್ರಹ್ಮ ಸಮಾಜ ಯಾರ್ರಿ? ಬ್ರಹ್ಮ ಸಮಾಜ ಸ್ಥಾಪಕರು ಬಂದ್ರೆ ರಾಜಾರಾಮ್ ಮೋಹನ್ ರಾಯ್. ಇದನ್ನು ಯಾವ ರೀತಿ ನೆನಪಿಡ್ತೀವಿ ಅಂದ್ರೆ ನಾವು ನೋಡ್ರಿ, ಒಂದು ರಾಜರ ಆಳ್ವಿಕೆಯಲ್ಲಿದ್ದಾಗ ರಾಜನೇ ಆ ಒಂದು ಪ್ರಜೆಗಳ ಬ್ರಹ್ಮನಾಗಿದ್ದ, ರಾಜನೇ ಆ ಒಂದು ಪ್ರಜೆಗಳ ದೇವರಾಗಿದ್ದ. ಸೊ ಈ ರಾಜನಿಂದ ನಾವೇನು ನೆನಪಿಟ್ಟಿವಿ? ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜ ಸ್ಥಾಪಕರು ಬಂದ್ರೆ ರಾಜಾರಾಮ್ ಮೋಹನ್ ರಾಯ್. ಇನ್ನು ನೆಕ್ಸ್ಟ್ ರೀ, ಆರ್ಯ ಸಮಾಜ ಯಾರ್ರೀ? ಆರ್ಯ ಸಮಾಜ ಸ್ಥಾಪಕರು ಬಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆರ್ಯರು ಅಂದರೆ ಯಾರ್ರಿ? ಆರ್ಯರು ಅಂದರೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದಿರ್ತಾರ. ಅವರು ನಮಗಿಂತ ಬೌದ್ಧಿಕವಾಗಿ ಮಾನಸಿಕವಾಗಿ ಭಾಳ ಶಾಣ್ಯರಿರ್ತಾರೆ. ಅಂದ್ರೆ ಭಾಳ ಬುದ್ಧಿವಂತರು. ಅವರು ಬುದ್ಧಿವಂತರದಂದ್ರಪ್ಪ ಅವ್ರು ಯಾರು ಹೊಲ್ದಿರ್ತಾರ್ರಿ? ಅವರಿಗೆ ಸರಸ್ವತಿ ಹೊಲ್ದಿರ್ತಾಳ. ಇವರಿಂದನೂ ವೇದಗಳು ಬರ್ದಾರ. ಹೌದಲ್ರಿ? ವೇದಗಳು ಬರ್ದಾರ ಆರ್ಯರು ಬರ್ದಾರ. ಸೊ ಆರ್ಯರು ವೇದಗಳನ್ನು ಬರ್ದಾರಂದ್ರಪ್ಪ ಅಂದ್ರೆ ಅವರಿಗೆ ಬರೆಯುವ ಸಾಮರ್ಥ್ಯ ಇತ್ತು. ಇದರರ್ಥ ಅವರಿಗೆ ಸರಸ್ವತಿ ಹೊಲ್ದಾಳ. ಸರಸ್ವತಿ ಅಂದರೆ ಯಾರ್ರಿ? ನಮ್ಮ ಒಂದು ಏನಂತೀವಿ, ವಿದ್ಯೆ ಅಂತ ಕರಿತೀವಿ ನಾವು. ಸರಸ್ವತಿ ಪೂಜೆ ಮಾಡ್ತೀವಲ್ಲ ಸ್ಕೂಲ್ನಲ್ಲಿ, ಆ ಒಂದು ಸರಸ್ವತಿಗೆ ನಾವು ವಿದ್ಯೆ. ಹೌದಲ್ಲ? ಇಲ್ಲಿಂದ ನಾವೇನು ನೆನಪಿಟ್ಟಿವಿ? ಆರ್ಯರು ಬಂದ್ರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ. ಇದು ನೆನಪಿರ್ತಂಕ ನಾನು. ಓಕೆ, ಅದೇನೋ ಬರ್ತೀರಿ ಆರದ, ಅದೇನೋ ಟ್ರಿಕ್ ಬರ್ತೈತಿ. ಇವು ಹಿಂಗೆ ನೆನಪಿಟ್ರಿ ನಿಮ್ಗೆ ಭಾಳ ನೆನಪಾಗುತ್ತೆ. ನಾ ಯಾಕೆ ಟ್ರಿಕ್ ಮಾಡ್ತಂದ್ರಪ್ಪ ಅಂದ್ರೆ ನೋಡಿರಿ, ಎಕ್ಸಾಮ್ನಾಗ 4 ನಿಮ್ಗೆ ಏನು ಬೇಕು ರೀ? 1 ಚಾಯ್ಸ್ ಮಾಡೋಂಥ ಎಬಿಲಿಟಿ ಬರ್ಬೇಕು ನಿಮ್ಗೆ. ಹಂಗೆ ಟ್ರಿಕ್ ಮಾಡಿರ್ತೀವಿ. ಆ ಟ್ರಿಕ್ಕಲ್ಲಿ ಆ ಒಂದು ಟ್ರಿಕ್ ನೆನಪು ಬರ್ದೇವ್ರಪ್ಪ ಅಂದ್ರೆ ಏನು ರೀ, ಟ್ರಿಕ್ ನೆನಪಿಟ್ರು ಉಪಯೋಗ ಇಲ್ಲ. ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ ನೋಡ್ರಿ, ಇಲ್ಲಿ ಬ್ರಹ್ಮ ರಾಜ ಹಿಂಗೆ ನೆನಪ ನಿಮ್ಗೆ ಆರಾಮ್ಸೆ ನೆನಪು ಹೋಗ್ಬಿಡ್ತೈತಿ. ಓಕೆನಾ? ಇನ್ನು ನೆಕ್ಸ್ಟ್ ನೋಡ್ರಿ, ಪ್ರಾರ್ಥನಾ ಸಮಾಜ ಯಾರ್ರೀ? ಪ್ರಾರ್ಥನಾ ಸಮಾಜ. ಈ ಒಂದು ಪ್ರಾರ್ಥನಾ ಸಮಾಜವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಆತ್ಮಾರಾಮ್ ಪಾಂಡುರಂಗ. ಈ ಆತ್ಮಾರಾಮ್ ಪಾಂಡುರಂಗ ಹೆಂಗೆ ನೆನಪಿಡ್ತೀರಂದ್ರೆ ನೋಡ್ರಿ, ಈ ಒಂದು ಪ್ರಾರ್ಥನೆ ಯಾರೇ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ರಿ, ನಿಮ್ಮ ಒಂದು ಆತ್ಮ ತೃಪ್ತಿಯಾಗಿ ಪ್ರಾರ್ಥನೆ ಮಾಡ್ಬೇಕು ಅಥವಾ ಆತ್ಮದಿಂದ ಪ್ರಾರ್ಥನೆ ಮಾಡಬೇಕು. ಹೌದಲ್ರಿ? ಸುಮ್ಮನೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಆತ್ಮದಿಂದ ಪ್ರಾರ್ಥನೆ ಮಾಡ್ತೀವಿ ನಾವು. ಆತ್ಮಾರಾಮ್ ಪಾಂಡುರಂಗ. ಓಕೆನಾ? ಇನ್ನು ನೆಕ್ಸ್ಟ್, ಸತ್ಯಶೋಧಕ ಸಮಾಜ. ಈ ಒಂದು ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡೋದು ಯಾರ್ರಿ? ಜ್ಯೋತಿ ಬಾಪುಲೆ. ಯಾರ್ರಿ? ಜ್ಯೋತಿ ಬಾಪುಲೆ. ಇದನ್ನ ಯಾವ ರೀತಿ ನೆನಪಿಡ್ತೀರಂದ್ರೆ ನೋಡ್ರಿ, ಸತ್ಯ ಒಂದಲ್ಲ ಒಂದು ದಿನ ಜ್ಯೋತಿಯಂತೆ ಬೆಳಗ್ಗೆ ಬೆಳಗ್ತೈತ್ರಿ. ಹೌದಲ್ರಿ? ಸತ್ಯ ಸುಳ್ಳು ಎಷ್ಟೇ 1000 ಪಟ್ಟು ದುಡಿಬೋದ್ರಿ, ಆದ್ರೆ ಫೈನಲಿ ಗೆಲುವು ಆಗದವರಿಗೆ ಸತ್ಯ ಯಾವತ್ತೂ ಜ್ಯೋತಿ ಥರ ಬೆಳಗ್ಗೆ ಬೆಳೆದೈತಿ. ಸೊ ಸತ್ಯಶೋಧಕ ಸಮಾಜ ಜ್ಯೋತಿ ಬಾಪಲೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇದಂತೂ ಎಲ್ಲರಿಗೂ ಗೊತ್ತಿರ್ತೈತಿ, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ. ನಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ, ಇದ್ರ ಬಗ್ಗೆ ನಾನು ಟ್ರಿಕ್ ಮಾಡಿಲ್ಲ. ಓಕೆನಾ? ನೆಕ್ಸ್ಟ್, ಭಾರತದ ಆಧ್ಯಾತ್ಮಿಕ ಸಭಾ ಯಾವುದ್ರಿ? ಭಾರತ ಆಧ್ಯಾತ್ಮಿಕ ಸಭಾ ಯಾರು ಸ್ಥಾಪನೆ ಮಾಡ್ತಾರಂದ್ರೆ ನಮ್ಮ ಅನಿ ಬೆಸೆಂಟ್ ಅವರು. ಓಕೆ, ಇದನ್ನು ನೀವು ಡೈರೆಕ್ಟಾಗಿ ನೆನಪಿಡ್ಬಿಡ್ರಿ. ಇದನ್ನೊಂದು ಡೈರೆಕ್ಟಾಗಿ ನೆನಪಿಡ್ರಿ. ಅಥವಾ ನಿಮ್ಗೇನಾದರೂ ಹಂಗೂ ಇಲ್ಲ ಅಂದ್ರಪ್ಪ ಅಂದ್ರೆ ಈ ಒಂದು ಸಭೆಯಿಂದ ನೆನಪಿಡ್ಬೋದು ನೋಡ್ರಿ. ಈ ಯಾರೇ ಒಂದು ಸಭೆಗೆ ಹೋಗತ್ತೀರಿ ಅಥವಾ ಫಂಕ್ಷನ್ಗೆ ಹೋಗತ್ತೀರಿ ಅಂದ್ರೆ ನೀವೇನು ಹಾಕ್ಕೊಂಡು ಹೋಗ್ತೀರಿ ಅಂದ್ರೆ ಸೆಂಟ್ ಹಾಕ್ಕೊಂಡು ಹೋಗ್ತೀರಿ. ಹೌದಲ್ರಿ? ಸೆಂಟ್ ಅಂತ ಗೊತ್ತಲ್ಲ, ಪರ್ಫ್ಯೂಮ್ ಹಾಕ್ಕೊಂಡು ಹೋಗಿರ್ತೀರಿ. ಓಕೆನಾ? ಹಿಂಗೆ ನೆನಪಿಡ್ರಿ. ಯಾಕಂದ್ರೆ ಸಭಾ ಯಾವುದೂ ಇಲ್ಲಲ್ಲ, ಹಿಂಗೆ ನೀವು ಆರಾಮ್ಸೆ ನೆನಪಿಡ್ಬೋದು. ಓಕೆನಾ? ಹಿಂಗೆ ನೆನಪಿಡ್ಬೋದು. ಅನಿ ಬೆಸೆಂಟ್ ಒಬ್ಬರು ಮಹಿಳೆ. ಹೌದಲ್ರಿ? ಮಹಿಳೆಯವರಿಗೆ ಆಲ್ಮೋಸ್ಟ್ ಆಧ್ಯಾತ್ಮಿಕ ಬಗ್ಗೆ ಅತಿ ಹೆಚ್ಚು ಒಳಗಿರೋದವರಿಗೆ ಮಹಿಳೆಯರಿಗೆ. ಹಿಂಗೆ ನೆನಪಿಡ್ಬೋದು ನಿಮ್ಗೆ. ಓಕೆ, ನಿಮ್ಮ ಇಷ್ಟ ಅದು. ನಿಮಗೇನು ಬೇಕು? 1 ಮಾರ್ಕ್ಸ್ ಬೇಕು ಅಷ್ಟೇ. ಓಕೆ, ಇನ್ನು ನೆಕ್ಸ್ಟ್, ವೇದ ಸಮಾಜ ಸ್ಥಾಪಕರು. ವೇದ ಸಮಾಜ ಸ್ಥಾಪಕರು ಬಂದ್ರೆ ಕೇಶವ ಚಂದ್ರ ಸೇನ್ ಮತ್ತು ಶ್ರೀಧರಲು ನಾಯ್ಡು. ಹೌದಲ್ರಿ? ನೋಡ್ರಿ, ನಮ್ಮ ಒಂದು ವೇದಗಳು ಅಂದ್ರೆ ಯಾರ್ರಿ? ವೇದ ಅಂದ್ರಪ್ಪ ಅಂದ್ರೆ ವೇದ ಉಪನ್ಯಾಸನ ಯಾರು? ನಮ್ಮ ಋಷಿ ಮುನಿಗಳು ಅಥವಾ ಸಾಧು ಸಂತರು ಅಧ್ಯಯನ ಮಾಡಿರ್ತಾರೆ. ಹೌದಲ್ರಿ? ಈ ಒಂದು ಸಾಧು ಸಂತರು ಅವರು ಕೇಶವ ನೋಡ್ರಿ, ಕೇಶವ ಯಾವತ್ತಲಿದ್ದು ಜಾಸ್ತಿ ಇರ್ತಾರೆ. ಎಲ್ಲ ಸಾಧುಗಳಿಗೆ ಕೇಶವ ಇರ್ತಾವೆ. ಸೊ ಇಲ್ಲಿಂದ ಏನೇನು ಬಿಡ್ಬಿಡ್ರಿ. ಸೊ ಕೇಶವನಿಂದ ಕೇಶವ ಚಂದ್ರಸೇನ್ ಮತ್ತು ಶ್ರೀಧರಲು ನಾಯ್ಡು. ಓಕೆನಾ? ನೆಕ್ಸ್ಟ್ ರೀ, ಶ್ರೀನಾರಾಯಣ ಗುರು
ಶ್ರೀನಾರಾಯಣ ಗುರುನ ಏನು ಮಾಡ್ಬೇಕು ನಾವು ಪರಿಪಾಲನೆ ಮಾಡಬೇಕು. ಏನು ಮಾಡ್ಬೇಕು ರೀ, ಪರಿಪಾಲನೆ ಮಾಡಿದಾಗ ಮಾತ್ರ ನಮಗೊಂದು ಏನಾಗುತ್ತಾ, ಒಂದು ಯೋಗ ಸಿಗುತ್ತಾ. ಸೊ ಹೆಸರೇ ಬರುತ್ತೆ ರೀ, ಶ್ರೀನಾರಾಯಣ ಗುರುನ ಏನು ಮಾಡಿರಿ ನೀವು ಪರಿಪಾಲನೆ ಮಾಡಿರಿ. ಓಕೆನಾ. ನೆಕ್ಸ್ಟ್ ಸೋಷಿಯಲ್ ಸರ್ವಿಸ್ ಲೀಗ್. ಯಾವುದ್ರಿ, ಸೋಷಿಯಲ್ ಸರ್ವಿಸ್ ಲೀಗ್. ಸ್ಥಾಪಕರು ಬಂದ್ರಪ್ಪ ಅಂದ್ರೆ NM ಜೋಶಿ. ಯಾರ್ರೀ ಸ್ಥಾಪಕರು ಬಂದ್ರ NM ಜೋಶಿ. ಇದನ್ನ ಯಾವ ರೀತಿ ನೆನಪಿಡ್ತೀರಂದ್ರೆ ನೋಡ್ರಿ, ಇತ್ತೀಚೆಗೆ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸರ್ವಿಸ್ ಮಾಡ್ತಾರೆ ರೀ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಬಾಟ್ಲಿ ಕೊಟ್ಟೆ ಅಥವಾ ಒಂದೇನೋ ಒಂದು ಟಿಫಿನ್ ಬಾಕ್ಸ್ ಕೊಟ್ಟೆ, ಅವೆಲ್ಲ ಕೊಡೋದು ಸರ್ವಿಸ್ ಮಾಡ್ತಾರೆ, ಇಲ್ಲ ಅನ್ನಲ್ಲ. ಅವ್ರು ವಿಡಿಯೋ ಮಾಡತ್ನಾಗ ಅವ್ರೇನ್ರಿ ಫುಲ್ಲು ಜೋಶಿಂದ ಮಾಡ್ತಾರೆ ಅವ್ರು, ಹೌದಲ್ರಿ, ಜೋಶ್. ಯಾಕಂದ್ರೆ ವಿಡಿಯೋದಾಗ ತಾವ ದೇವರಂತ ಪ್ರೂವ್ ಮಾಡ್ಕೋಬೇಕಲ್ಲ, ಹೌದಲ್ರಿ. ಒಂದು 20 ರೂಪಾಯಿ ಬಾಟ್ಲಿ ಕೊಟ್ಟು ಅದನ್ನು ಒಂದು 20 ವಿಡಿಯೋ ಮಾಡಿರ್ತಾರೆ ಅದ್ರ ಬಗ್ಗೆ, ಹೌದಲ್ರಿ. ಅಂಥ ಒಂದು ಸಮಾಜ ಸೇವೆ ಈ ಒಂದು ಆಧುನಿಕ ಯುಗದಲ್ಲಿ ನೋಡಕತ್ತೀವಿ ನಾವು. ಒಂದು ಕೈಗೆ ಕೊಟ್ಟಿದ್ದು ಅಥವಾ ಒಂದು ಕೈಯಿಂದ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತಹ ಸಾಧಕರಲ್ಲಿ ನಮ್ಮ ಅಪ್ಪು ಸರ್ ಒಬ್ಬರು, ಹೌದಲ್ರಿ. ಅಂತಹ ಸಾಧಕರ ಮಧ್ಯೆ ಇಂತಹ ಸೇವಕರು ಬಂದರೆ ಇವಾಗ ಅವ್ರನ್ನ ದೇವರ ಕಾಪಾಡಬೇಕು. ಇರಲಿ, ಹೆಂಗ ಒಂದು ಸಮಾಜ ಸೇವೆ ಮಾಡಕತ್ತಾರಲ್ಲ ಅಷ್ಟೇ ಸಾಕು. ಓಕೆನಾ. ಇವಾಗ ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಇರೋದಕ್ಕೋಸ್ಕರ ವೀಡಿಯೋಗಳು ಅಥವಾ ಕ್ಲಾಸ್ಗಳು ಮಾಡೋಕ್ಕಾಗೋದ್ರಿ. ಸೊ ಡೇ ಬೈ ಡೇ ಮಾಡ್ತೀನಿ ನನ್ನ ಒಂದು ಟೈಮಲ್ಲಿ, ಫ್ರೀ ಟೈಮಲ್ಲಿ, ಅಥವಾ ನಿಮ್ಗೆ ಒಟ್ಟು ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಓಕೆ. ಮತ್ತು ಚೆನ್ನಾಗಿ ಓದ್ರಿ. ಸದ್ಯದಲ್ಲಿ ಏನ್ರಿ ನೋಟಿಫಿಕೇಷನ್ ಆಗ್ತಾವೆ, ನಿಮ್ಮ ಚಿತ್ತ ನೋಟಿಫಿಕೇಷನ್ ಆಗ್ತಾ ಇರಲಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ನನ್ನ ರಿಕ್ವೆಸ್ಟ್ ರೀ, ಇವಾಗೇನು PC ಆಗ್ಬೇಕಂತೇನು ಅಂದ್ಕೊಂಡು ಓದಾಗತ್ತಿರಲ್ಲ, ಅವರು PS ಆಗ್ಬೇಕಂತ ಅಂದ್ಕೊಂಡು ಓದ್ರಿ. ಇಲ್ಲಿ PCಗಳಿಗೆ ವ್ಯಾಲ್ಯೂಗಿಂತ PSIಗೆ ಜಗ್ಗು ವ್ಯಾಲ್ಯೂ. ಆಸ್ಪಾಸ್ ನಿಮ್ಮ ಸ್ನೇಹಿತರಿಂದನೂ ಜಗ್ಗು ವ್ಯಾಲ್ಯೂ ಐತ್ರಿ. ಸೊ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಇದು ಸಪ್ರೇಟಾಗಿ ನಿಮ್ಗೊಂದು ವಿಡಿಯೋ ಮಾಡ್ತೀನಿ ನಾನು. ನೀವು PC ಆದ್ರೆ ಜನ ಹೆಂಗೆ ನೋಡ್ತಾರ, PSI ಆದ್ರೆ ಜನ ಹೆಂಗೆ ನೋಡ್ತಾರ, ಜನಕ್ಕಿಂತ ನಿಮ್ಮ ಸ್ನೇಹಿತರೆ ಹೆಂಗೆ ನೋಡ್ತಾರ, ನಿಮ್ಮ ರಿಲೇಷನ್ ಹೆಂಗೆ ನೋಡ್ತಾರ ಅನ್ನೋದು ನನ್ನದೇ ಆಗಿರ್ತಕ್ಕಂಥ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ನಿಮ್ಗೆ ಒಂದು ವಿಡಿಯೋ ಮಾಡ್ತೀನಿ ರೀ. ಓಕೆ. ಎಲ್ಲರಿಗೂ ಓದ್ರಿ, ಚೆನ್ನಾಗಿ ಓದ್ರಿ. ಒಟ್ಟು ಯಾವುದೋ ಒಂದು ನೌಕರಿ ತಗೊಳ್ರಿ, ಅಷ್ಟೇ ನನ್ನ ರಿಕ್ವೆಸ್ಟ್. ಓಕೆನಾ. ಎಲ್ಲರಿಗೂ ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ. ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು.